ಕನಕಪುರದ ಜನರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗೋಣ. ಸರ್, DCM DK ಶಿವಕುಮಾರ್ ಅವರ ಹುಟ್ಟುಹಬ್ಬ ಇದೆ, ನಿಮಗೆ ಏನೆಲ್ಲ ಆಸೆ ಇದೆ ಸರ್? DCM ಶಿವಕುಮಾರ್ ಅವರು ಏನಾಗಬೇಕು, ಯಾವ ಥರ ಏನು? ನಮಗೆ ಆಸೆ ಅಂದರೆ ಅವರು ಮುಖ್ಯಮಂತ್ರಿ ಆಗಬೇಕು, ಈ ಅಭಿವೃದ್ಧಿ ಆಗಬೇಕು. ಈ ಕನಕಪುರ ಕ್ಷೇತ್ರದಲ್ಲಿ ಅವ್ರ ಕೊಡುಗೆ ಅಪಾರವಾಗಿದೆ. ಈ ಕಾಲೇಜ್ ಬೇರೆ ಮೆಡಿಕಲ್ ಕಾಲೇಜು ಇದು ಓಪನ್ ಆಗ್ತದೆ. ಅವರೇ ದುರುಪಯೋಗಪಡಿಸ್ಕೊತಾ ಇದ್ದಾರೆ. ನಮ್ಮ ಸಾಹೇಬರಿಗೆ ಯಾವ ರೀತಿ ಅನುಕೂಲತೆ ಕೊಡ್ತಾ ಇಲ್ಲ. ಆದರೆ ಇಂಥವ್ರಿಗೆ ಕೊಡಬೇಕು ಸರ್. ನಮಗೆ ಒಂದು ದೊಡ್ಡ ಕೊಡುಗೆ ಅವ್ರು ಕೊಟ್ಟರೆ ನಮ್ಗೆ ತುಂಬ ಆಸೆ. ಅವ್ರಿಗೆ ಒಂದು ಕಮ್ಮಿಗೆ ಈ ಹುಟ್ಟುಹಬ್ಬಕ್ಕೆ ಕೊಟ್ಟಿದ್ರೆ ನಮಗೆ ಭಾಳ ಸಂತೋಷ ಆಗೋದು. ಆದರೆ ಹುಟ್ಟುಹಬ್ಬಕ್ಕೆ ಕೊಡದೇ ಇರೋದು ನಮಗೆ ತುಂಬ ಬೇಸರ. ಆದರೆ ಇರಬೇಕು ಅನ್ನೋದಕ್ಕೆ ನಮಗೆ ತುಂಬ ಆಸೆ ಸರ್, ಅಷ್ಟೇ. ಅದೊಂದು ಕೊಡಬೇಕು ಅನ್ನೋದು ನಮ್ಮ ಕೋರಿಕೆ ಸರ್. ಈ ಒಂದು ಅವಧಿನಲ್ಲಿ CM ಆಗ್ತಾರಾ DK ಶಿವಕುಮಾರ್ ಅವರು? ಬೇಕು ಸರ್. 90% ಕೊಡಬೇಕು. ಯಾಕೆ ಕೊಡೋದಿಲ್ಲ? ಅವ್ರು ಯಾಕೆ ಕೊಡೋದಿಲ್ಲ ಕಾರಣ ಏನು ಸರ್? ಯಾಕೆ ಸರ್ ಕೊಡಲ್ಲ ಅವರು? ಅವ್ರ ಮಾತಂತ ಕೊಡ್ಬೇಕು ಸರ್. 2 ವರ್ಷ ನಿಮಗೆ 2 ವರ್ಷ ನಮಗೆ ಅಂತ ಮಾತಾಡಿ ಹೈಕಮಾಂಡ್ ಮಾತಾಡಿ ಮೋಸ ಮಾಡ್ತಾ ಇದ್ದಾರೆ. ಬೆನ್ನು ಚೂರಿ ಹಾಕೋ ಕೆಲಸ ಸರ್ ಇದು. ಯಾವತ್ತೂ ಇಂಥ ಮೋಸ ಮಾಡಬಾರ್ದು. ಯಾಕೆ ಸರ್ ಮಾಡಬೇಕು? ಕೊಟ್ಟಿದ್ದು ರೆಕಾರ್ಡ್ ಮಾಡಬೇಕು. ಏನಪ್ಪ ಆಡಬೇಕು? ಹೋಗ್ತಾರೆ ಆಳ್ವ ಸರ್ 5 ವರ್ಷ ನಾವು ಆಡ್ತಿರ್ಗೆ ಈ ವರ್ಷನೂ 3 ವರ್ಷ ಆಡ್ಬೇಕಾ ಸರ್? ಹೋಗಲಿ, ಇವರೇನು ದುಡ್ದಾರಲ್ಲ ಸರ್. ಇವ್ರಿಲ್ಲಾಂದ್ರೆ ಸರ್ಕಾರನೇ ಬರ್ತಾ ಇರಲ್ಲ ಸರ್. ಸರ್ಕಾರನೇ ಬರ್ತಾ ಇರಲ್ಲ ಇವ್ರು ಇಲ್ಲಾಂದಿದ್ದಾರೆ. ಇವರೇ ದುಡಿದವರು, ಸರ್ಕಾರ ತಂದವರು, ವ್ಯವಹಾರ ಮಾಡಿ 140 ಸೀಟ್ ಗಂಟೆ ಗೆಲ್ಲಿಸಿ ವ್ಯವಹಾರ ಮಾಡಿ ಹೋರಾಡಿ ವ್ಯವಸ್ಥೆ ಮಾಡಿದವ್ರಿಗೆ ಇವತ್ತಿಲ್ಲ ಅಂತಂದರೆ ಹೊಟ್ಟೆ ಉರಿಯಲ್ಲ ಸರ್. ಯಾರು ಸರ್ ಹೊಟ್ಟೆ ಉರಿಯಲ್ಲ ಹೇಳಿ ನೀವು? ಆದರೆ ಮಾಡಬೇಕು. ಅವ್ರಿಗೆ ಅವ್ರ ಕನಸು ನಮ್ಮ ಕನಸು ಸರ್. ಇದು ಮುಖ್ಯಮಂತ್ರಿ ಆಗಬೇಕು, ಅವ್ರಿಗೆ ಚೆನ್ನಾಗಿರಬೇಕು. ನಮ್ಗೆ ಅದೇ ಒಂದು ಆಸೆ. ಕೊಟ್ಟರೆ ಅದು ಒಳ್ಳೆಯದು. ಇಲ್ಲ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಯ್ತದೆ ಸರ್. ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ನಿಜವಾದ ಪತನ ಆಗೋದು ಮಾತ್ರ ಖಂಡಿತ ಸರ್. ಅವ್ರು ಕೊಡಲ್ಲ ಅಂದರೆ ಇದು ಮಾತ್ರ ನಮ್ಮದು ಆಸೆ. ಅವರಿಗೆ ಮುಖ್ಯಮಂತ್ರಿ ಕೊಟ್ಟೇ ಕೊಡಬೇಕು. ನಾವು ಸಿದ್ದರಾಮಯ್ಯನವ್ರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಎಲ್ಲರೂ ಕೈ ಮುಗಿ ಕೇಳ್ಕೊತೀವಿ. ನಮ್ಮ ಸಾಹೇಬರಿಗೆ ಖಂಡಿತವಾಗ್ಲೂ ಮುಖ್ಯಮಂತ್ರಿ ಸ್ಥಾನ ಕೊಟ್ಟೇ ಕೊಡಬೇಕು ಅಂತ ನಮ್ಮ ಆಸೆ ಇದೆ. ಕೊಟ್ಟೆ ಅವರು ಹೆಸರು ಉಳಿಸ್ಕೊಂಡ್ರೆ ನಮ್ಗೆ ಅಷ್ಟೇ ಸಾಕು ಸರ್. ಎಸ್, ಈಗ ನಮ್ಮ ಜೊತೆ ಇನ್ನೊಬ್ರು ಕೂಡ ಇದ್ದಾರೆ, ಇದೇ ವಿಧಾನಸಭಾ ಕ್ಷೇತ್ರದವರು. ಅಮ್ಮ, ಏನು DK ಶಿವಕುಮಾರ್ ಅವರು ಹೇಗಿದ್ದಾರೆ, ಹೇಗೆ ಕೆಲಸ ಮಾಡಿದ್ದಾರೆ ಇಲ್ಲೆಲ್ಲ ತುಂಬ ಬಡವ್ರ ಬಗ್ರಿಗೆ ತುಂಬ ಹೆಲ್ಪ್ ಆಗಿದೆ ಸರ್. ಅವರೇ CM ಆಗ್ಬೇಕು ನಮ್ಮ ಕ್ಷೇತ್ರಕ್ಕೆ. ನಮ್ಮ ಕನಕಪುರ ಕ್ಷೇತ್ರ, ಅಲಳಿ ಕ್ಷೇತ್ರ, ಸುತ್ತಮುತ್ತ ಕ್ಷೇತ್ರಕ್ಕೆಲ್ಲ ಅವರೇ CM ಆಗ್ಬೇಕು ಸರ್. CM ಆಗ್ತಾರಾ ಈ ಒಂದು ಅವಧಿನಲ್ಲಿ? ಆಗ್ತಾರೆ ಸರ್. ಚಾಮುಂಡೇಶ್ವರಿ ಕೃಪೆಯಿಂದ ಅವ್ರು ಹಾಗೇ ಆಗ್ತಾರೆ. ಅವ್ರು ಆಗಲೇಬೇಕು ಸರ್. ಈ ಕ್ಷೇತ್ರಕ್ಕೆಲ್ಲ CM ಆಗಲೇಬೇಕು ಅವರು. ಏನಣ್ಣ ಸಮಾಚಾರ? ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಏನಣ್ಣ ಎಲ್ಲ ಹೆಂಗೈತಣ್ಣ ಕ್ಷೇತ್ರ? ತುಂಬಾ ಚೆನ್ನಾಗೈತೆ. ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾವ್ರೆ. ಎಲ್ಲ ಅಭಿವೃದ್ಧಿ ಆಗೈತೆ. ಈಗ ಹೊಸದಾಗಿ ಮೆಡಿಕಲ್ ಕಾಲೇಜ್ಗೆ ಇವತ್ತು ಗುದ್ಲಿ ಪೂಜೆ ಮಾಡ್ತಾರೆ. ಎಲ್ಲ ನಮ್ಮ ತಾಲೂಕು ಜನಕ್ಕೆ ತುಂಬಾ ಸಂತೋಷ ಆಯ್ತಾರ ದಿನ ಇವತ್ತು. ಅದಕ್ಕೆ ಅಣ್ಣವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ ಸರ್. ಅಣ್ಣ, ಏನಣ್ಣ ಈಗ DK ಅಣ್ಣವರು ಈಗ CM ಆಗ್ಬೇಕು ಅನ್ಕೊಂಡವ್ರೆ. CM ಆಯ್ತಾರಣ್ಣ ಈ ಸಲ? 100% ಅದೇ ಆಯ್ತಾರಣ್ಣ. ಆಗ್ಲಿಲ್ಲ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಕನಕಪುರ ತಾಲೂಕಿನ ಜನತೆ ಮಾಡೇ ಮಾಡ್ತೀವಿ. ಎಲ್ಲರೂ ನಮ್ಮ ಕಡೆಯಿಂದ ಎಲ್ಲ ಅವ್ರಿಗೆ CM ಆಗೋದಕ್ಕೆ ತುಂಬಾ ಆಸೆಯಿಂದ ಎಲ್ಲ ಕಾಯ್ತಾ ಇದೀವಿ. 100% ಅದೇ ಆಯ್ತಾರಣ್ಣ. ಏನಣ್ಣ ಇಲ್ಲಿನ ಈವರೆಗೂ ಏನಾದ್ರು ತೊಂದರೆ ಆಯ್ತಣ್ಣ ಕ್ಷೇತ್ರದಲ್ಲಿ? ಯಾವುದೇ ರೀತಿ ತೊಂದರೆ ಇಲ್ಲ ಅಣ್ಣ. ತೊಂದರೆ ಆಗಿದ್ದಿದ್ರೆ ಅವ್ರನ್ನ ಅಷ್ಟು ಲೀಡಲ್ಲಿ ಗೆಲ್ಸ್ತಾ ಇದ್ರೆ ಹೇಳಿ. ಅಷ್ಟು ಲೀಡಲ್ಲಿ ಬರ್ತಾವ್ರೆ ಅಂತಂದಾಗ ಯಾಕೆ ತೊಂದರೆ ಇದೆ? ಎಲ್ಲ ಜನತೆಗೆ ಎಲ್ಲಾರನ್ನೂ ಒಂದೇ ಸರಿಸಮವಾಗಿ ನೋಡ್ತಾ ಬರ್ತಾವ್ರೆ. ಎಲ್ಲ ಜನಾಂಗದವ್ರನ್ನೂ ಒಂದೇ ಥರ ನೋಡ್ತಾವ್ರೆ. ಹಂಗಾಗಿ ಅವ್ರ ಕಡೆಯಿಂದ ನಮಗೆ ಯಾವುದೇ ರೀತಿ ತೊಂದರೆನೂ ಇಲ್ಲ, ಏನಿಲ್ಲ. ಯಾವತ್ತೇ ಏನೇ ಒಂದು ಪ್ರೋಗ್ರಾಮ್ ಅಂದ್ರೂ ಸೂರ್ಯನವರಾಗಿರ್ಬೋದು, ಸಾಹೇಬ್ರಾಗಿರ್ಬೋದು, ಇಲ್ಲ ಅಂದಿಲ್ಲ, ಎಲ್ಲ ರೀತಿ ಸಪೋರ್ಟ್ ಮಾಡ್ತಾ ಬಂದವ್ರಣ್ಣ. ನಮ್ಮ ಕ್ಷೇತ್ರ ಜನತೆಗೆ ತುಂಬ ಹೆಲ್ಪ್ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ.